Next we go to indirect democracy. So indirect democracy meaning ಏನಂತಂದ್ರೆ it is also called as representative democracy. ಇದನ್ನು ನಾವೇನಂತ ಕರಿಬೋದು ಅಂದರೆ representative democracy ಅಂತ ಕರಿಬೋದು. Modern state are big in size and population. Modern size ದೊಡ್ಡದಾಗಿರುತ್ತೆ ಸೈಜಲ್ಲಿ ಮತ್ತು ಪಾಪ್ಯುಲೇಷನಲ್ಲಿ. Therefore they have established indirect and representative democracy. ಸೊ ಮಾಡರ್ನ್ ಸೈಜ್ ದೊಡ್ಡದಿದ್ದಾಗ ಅಲ್ಲಿ ಇಂಡೈರೆಕ್ಟ್ ಅಥವಾ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಡೆಮೋಕ್ರಸಿ ಟು ಮೀಟ್ ದ ಚಾಲೆಂಜ್ ಆ್ಯಂಡ್ ಕಾಂಪ್ಲೆಕ್ಸ್ ಕಂಡೀಷನ್ ಆಫ್ ದ ಪೀಪಲ್. ಏನಕ್ಕೋಸ್ಕರ ಅಂದರೆ ಚಾಲೆಂಜಸ್ ಮತ್ತು ಕಾಂಪ್ಲೆಕ್ಸ್ ಕಂಡೀಷನ್ ಆಫ್ ದ ಪೀಪಲ್. ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಈಸ್ ಫಾಲೋಡ್ ಎವ್ರಿವೇರ್. ಸೊ ಆಲ್ಮೋಸ್ಟ್ ಎಲ್ಲ ಜಾಗದಲ್ಲಿ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿನ ಫಾಲೋ ಮಾಡ್ತಾರೆ. In direct democracy, the will of the state is formulated and expressed not directly by the people but by their representative. ಸೊ ಒಂದು ಸ್ಟೇಟ್ನ ವಿಲ್ನ ನಾವು ಫಾರ್ಮುಲೇಟ್ ಮಾಡ್ತೀವಿ. ಹೇಗೆ ಮಾಡ್ತೀವಿ ಅಂದರೆ ಡೈರೆಕ್ಟಾಗಿ ಪೀಪಲ್ ಕಡೆಯಿಂದ ಅಲ್ಲ, ಬಟ್ ಅವರ ರೆಪ್ರೆಸೆಂಟೇಟಿವ್ಸ್ ಕಡೆಯಿಂದ. ದ ಪೀಪಲ್ ಡೆಲಿಗೇಟ್ ದ ಪವರ್ ಆಫ್ ಡಿಸ್ಕಷನ್ ಆ್ಯಂಡ್ ಡೆಸಿಷನ್ ಮೇಕಿಂಗ್ ಥ್ರೂ ದ ರೆಪ್ರೆಸೆಂಟೇಟಿವ್ ಹೂ ಆರ್ ಎಲೆಕ್ಟೆಡ್ ಪೀರಿಯಾಡಿಕಲಿ. ಸೊ ಜನ ಅವ್ರ ಪವರ್ನ ಡೆಲಿಗೇಟ್ ಮಾಡ್ತಾರೆ. ಯಾವ ಪವರ್ನ? ಪವರ್ ಆಫ್ ಡಿಸ್ಕಷನ್ ಆ್ಯಂಡ್ ಡಿಸಿಷನ್ ಮೇಕಿಂಗ್. ಯಾರ ಮೂಲಕ ಮಾಡ್ತಾರೆ ಅಂದರೆ ಥ್ರೂ ದ ರೆಪ್ರೆಸೆಂಟೇಟಿವ್. ಇವ್ರನ್ನ ಹೇಗೆ ಈ ರೆಪ್ರೆಸೆಂಟೇಟಿವ್ಸ್ ಅಂತ ಹೇಗೆ ಹೇಳ್ಬೋದು ಅಂದರೆ ದೇ ಆರ್ ಎಲೆಕ್ಟೆಡ್ periodically. Okay, the people delegate the power of discussion and decision making to their representative who are elected periodically. In the words of J.S. Mill, indirect democracy is one in which whole people exercise the governing power through deputies elected by them periodically. So indirect democracy ಅಂದ್ರೆ ಏನು ಅಂತಂದರೆ ಇದರಲ್ಲಿ ಜನ ಎಕ್ಸಸೈಸ್ ಮಾಡ್ತಾರೆ ಗವರ್ನಿಂಗ್ ಪವರ್ನ. ಯಾವುದ್ರ ಥ್ರೂ ಹೇಗೆ ಮಾಡ್ತಾರೆ ಅಂದರೆ ಥ್ರೂ ಡೆಪ್ಯೂಟೀಸ್. ಓಕೆ, ಯಾರು ಆ ಡೆಪ್ಯೂಟೀಸ್ನ ಅವ್ರು ಹೇಗೆ ಎಲೆಕ್ಟ್ ಮಾಡ್ತಾರೆ ಅಂದರೆ ಪೀರಿಯಾಡಿಕಲಿ ಎಲೆಕ್ಟ್ ಮಾಡ್ತಾರೆ. ದ ರೆಪ್ರೆಸೆಂಟೇಟಿವ್ಸ್ ಆರ್ ರೆಸ್ಪಾನ್ಸಿಬಲ್ ಆ್ಯಂಡ್ responsive to people for their act. They continue in office only for definite period of time. So ಇವರು ಎಲೆಕ್ಟೆಡ್ ರೆಸ್ಪಾನ್ಸಿಬಲ್ ಏನಾಗಿರ್ತಾರೆ, ದೇ ರೆಸ್ಪಾನ್ಸಿಬಲ್ ಫಾರ್ ಪೀಪಲ್. ಓಕೆ, ಆಮೇಲೆ ಅವರು ಆಫೀಸಲ್ಲಿ ಒಂದು ಡೆಫಿನೆಟ್ ಪೀರಿಯಡಿಗೆ ಮಾತ್ರ ಕಂಟಿನ್ಯೂ ಮಾಡ್ತಾರೆ. ದೇ ಕ್ಯಾನ್ ಬಿ ರಿಮೂವ್ ಬೈ ವೋಟರ್ಸ್ ಇನ್ ದ ನೆಕ್ಸ್ಟ್ ಎಲೆಕ್ಷನ್ ಇಫ್ ದೇ ಫೇಲ್ ಟು ಪ್ರಮೋಟ್ ದ ವೆಲ್ಫೇರ್ ಆಫ್ ದ ಪೀಪಲ್. ಅವ್ರನ್ನ ಆಫೀಸಿಂದ ತೆಗಿಬೋದು. ಹೇಗೆ ತೆಗಿಬೋದು ಅಂದರೆ ಓನ್ಲಿ ಡ್ಯೂರಿಂಗ್ ದ ನೆಕ್ಸ್ಟ್ ಎಲೆಕ್ಷನ್. ಹೆನ್ಸ್ ದ ಪೀಪಲ್ ರೂಲ್ ದ ಕಂಟ್ರಿ ಟು ದ ರೆಪ್ರೆಸೆಂಟೇಟಿವ್ಸ್. ಸೊ ಜನ ದೇಶನ ಆಳ್ತಾರೆ. ಹೇಗೆ ಆಳ್ತಾರೆ ಅಂದರೆ ಥ್ರೂ ದೇರ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್. ಇಂಡೈರೆಕ್ಟ್ ಡೆಮೋಕ್ರಸಿ ಇಸ್ ಪ್ರಿವೆಲೆಂಟ್ ಇನ್ ಕಂಟ್ರೀಸ್ like India, France, Japan, USA, UK, Canada, Holland, Sri Lanka, etc. Under this system, citizens who have attained the age of majority enjoy the right to franchise. For example, in India, USA, UK, the voters' age must be 18 years. So what are the merits of democracy, indirect democracy? Efficient government. First point is efficient government. It provides an efficient government, popular control and responsibility, making the government highly efficient. So ಇದು ಎಫಿಷಿಯಂಟ್ ಗೌರ್ಮೆಂಟ್ನ ಪ್ರೊವೈಡ್ ಮಾಡುತ್ತೆ ಮತ್ತು ಪಾಪ್ಯುಲರ್ ಕಂಟ್ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಟು ಮೇಕ್ ದ ಗೌರ್ಮೆಂಟ್ ಹೈಲಿ ಎಫಿಷಿಯಂಟ್. ಸೊ ಗೌರ್ಮೆಂಟ್ನ ಹೈಲಿ ಎಫಿಷಿಯಂಟ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇಟ್ ಆಲ್ಸೋ ಇಂಡ್ಯೂಸಸ್ ದ ಪೀಪಲ್ ಟು ಬಿಕಮ್ ಮೋರ್ ಡಿಸಿಪ್ಲಿನ್ಡ್. ಜನ ತುಂಬ ಡಿಸಿಪ್ಲಿನ್ಡ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಗಾರ್ನರ್ ಏನು ಹೇಳಿದ್ರು ಅಂತಂದರೆ ಪಾಪ್ಯುಲರ್ ಎಲೆಕ್ಷನ್, ಪಾಪ್ಯುಲರ್ ಕಂಟ್ರೋಲ್ ಆ್ಯಂಡ್ ಪಾಪ್ಯುಲರ್ ರೆಸ್ಪಾನ್ಸಿಬಿಲಿಟಿ ಎನ್ಶ್ಯೂರ್ ಅ ಗ್ರೇಟರ್ ಡಿಗ್ರಿ ಆಫ್ ಎಫಿಷಿಯನ್ಸಿ. ಸೊ ಪಾಪ್ಯುಲರ್ ಎಲೆಕ್ಷನ್ ಇದ್ದಾಗ, ಪಾಪ್ಯುಲರ್ ಕಂಟ್ರೋಲ್ ಇದ್ದಾಗ ಮತ್ತು ಪಾಪ್ಯುಲರ್ ರೆಸ್ಪಾನ್ಸಿಬಿಲಿಟಿ ಇದ್ದಾಗ ದೇರ್ ಇಸ್ ಅ ಗ್ರೇಟರ್ ಡಿಗ್ರಿ ಆಫ್ ಎಫಿಷಿಯನ್ಸಿ. ಸೆಕೆಂಡ್ ಪಾಯಿಂಟ್, ಅಪ್ಹೋಲ್ಡ್ಸ್ ಲಿಬರ್ಟಿ. ಲಿಬರ್ಟಿನ ಅಪ್ಹೋಲ್ಡ್ ಮಾಡ್ತಾರೆ. ಡೆಮೋಕ್ರಸಿ ಅಪ್ಹೋಲ್ಡ್ಸ್ ಲಿಬರ್ಟಿ ಆ್ಯಂಡ್ ಗ್ಯಾರಂಟೀಸ್ ದ ರೈಟ್ಸ್ ಟು constitutional safeguards. People are free to think and act in the manner they deemed fit. There is no discrimination in grounds of caste, creed and sex, place of birth for the enjoyment of freedom and expression of opportunities. So libertyನ ಅಪ್ಹೋಲ್ಡ್ ಮಾಡಿ ಮತ್ತು ದೇ ಹ್ಯಾವ್ ರೈಟ್ ಥ್ರೂ ಕಾನ್ಸ್ಟಿಟ್ಯೂಷನ್ ಸೇಫ್ಗಾರ್ಡ್ಸ್. ಜನ ಫ್ರೀ ಆಗಿರ್ತಾರೆ. ಏನಕ್ಕೆ ಫ್ರೀ ಆಗಿರ್ತಾರೆ ಅಂತಂದರೆ ಥಿಂಕ್ ಮಾಡೋಕ್ಕೆ ಮತ್ತು ಅವರು ಅವ್ರಿಗೆ ಯಾವ್ದು ಸರಿ ಅನಿಸುತ್ತೋ ಆ ರೀತಿ ನಡ್ಕೊಳ್ಳೋಕ್ಕೆ ಫ್ರೀಡಮ್ ಇರುತ್ತೆ. ಮತ್ತು ಯಾವುದೇ ಡಿಸ್ಕ್ರಿಮಿನೇಷನ್ ಇರಲ್ಲ. ಕಾಸ್ಟ್ ಬೇಸಿಸ್ ಆಗಲಿ, ಕ್ರೀಡ್ ಬೇಸಿಸ್ ಆಗಲಿ, ಅಥವಾ ಪ್ಲೇಸ್ ಆಫ್ ಬರ್ತ್, ಸೆಕ್ಸ್, ಇದು ಯಾವುದ್ರ ಮೇಲೂ ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್. ಮತ್ತು ಅವ್ರಿಗೆ ಅಬ್ಸಲ್ಯೂಟ್ ಫ್ರೀಡಮ್ ಇರುತ್ತೆ. ಫಾರ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಮತ್ತು ಫ್ರೀಡಮ್ ಆಫ್ ಆಪರ್ಚುನಿಟೀಸ್ಗೆ. ನೆಕ್ಸ್ಟು
ರೆಪ್ರೆಸೆಂಟ್ಸ್ ಪಬ್ಲಿಕ್ ಒಪಿನಿಯನ್, ಇದು ಪಬ್ಲಿಕ್ ಒಪಿನಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಡೆಮೋಕ್ರಸಿ ಡಿಪೆಂಡ್ಸ್ ಅಪಾನ್ ದ ಪಬ್ಲಿಕ್ ಒಪಿನಿಯನ್. ಇಟ್ ಈಸ್ ಅ ವೇ ರೆಸ್ಪಾನ್ಸಿಬಲ್ ಟು ವಿಶಸ್ ಆಫ್ the public opinion. It respects public opinion to a larger extent. So democracy ಅನ್ನೋದೇನು ಅಂದರೆ ಪಬ್ಲಿಕ್ ಒಪಿನಿಯನ್ನ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಇಟ್ ಈಸ್ ಬಿಕಾಸ್ ದ ಗೌರ್ಮೆಂಟ್ ಇಸ್ ಕ್ರಿಯೇಟೆಡ್ ಬೈ ಪಬ್ಲಿಕ್ ಒಪಿನಿಯನ್ ಇಟ್ ಸೆಲ್ಫ್. ಇಫ್ ದ ಗೌರ್ಮೆಂಟ್ ಇಸ್ ಅಗೇನ್ಸ್ಟ್ ದ ವಿಶಸ್ ಆಫ್ ದ ಪೀಪಲ್, ವೋಟರ್ಸ್ ಕ್ಯಾನ್ ರಿಮೂವ್ ದ ಗೌರ್ಮೆಂಟ್ ಥ್ರೂ their votes. Okay. Provision for equality. Democratic government is based on principle of equality. ಸೊ ಡೆಮೋಕ್ರಟಿ ಏನರ ಮೇಲೆ ಬೇಸ್ ಆಗಿರುತ್ತೆ ಅಂದರೆ ಈಕ್ವಾಲಿಟಿ ಮೇಲೆ ಬೇಸ್ ಆಗಿರುತ್ತೆ. ಆಲ್ ದ ಪೀಪಲ್ ಆರ್ ಈಕ್ವಲ್ ಇನ್ ದ ಐಸ್ ಆಫ್ ಲಾ ಆ್ಯಂಡ್ ಈಕ್ವಲ್ ಪ್ರೊಟೆಕ್ಷನ್ ಟು ಆಲ್ ಇಸ್ ಅವೈಲೇಬಲ್. ಎಲ್ಲ ಜನರು ಈಕ್ವಲ್ ಆಗ್ತಾರೆ ಲಾ ಮುಂದೆ. ಸೊ ಎಲ್ಲರಿಗೂ ಈಕ್ವಲ್ ಪ್ರೊಟೆಕ್ಷನ್ ಸಿಗುತ್ತೆ. ಪೇಟ್ರಿಯಾಟಿಸಮ್. ಡೆಮೋಕ್ರಸಿ ಪ್ರೊವೈಡ್ಸ್ ದ ಸ್ಪಿರಿಟ್ ಆಫ್ ಪೇಟ್ರಿಯಾಟಿಸಮ್ ಅಮಾಂಗ್ ದ ಪೀಪಲ್ ಆ್ಯಂಡ್ ಮೇಕಿಂಗ್ ದೆಮ್ ಫೀಲ್ they are the integral parts. So democracy it promotes the spirit of patriotism among the people by making them feel that they are the integral part of the country. Okay, according to J.S. Mill, democracy strengthens the love for their country because citizens feel that government as their own creation and the rulers are their own servants rather than their masters. So ಹಾಗಾಗಿ patriotism ಇರುತ್ತೆ. It offers excellent opportunity to the citizens to take active part in the administrative affairs. Stable government. Next point. Democratic government gives stable government. The government can be changed smoothly through peaceful election. The stable government can be formed by removing economic inequality removing economic inequality among the people. So democratic government ಅನ್ನೋದು ಇದು ಸ್ಟೇಬಲ್ ಗೌರ್ಮೆಂಟ್ ಕೊಡುತ್ತೆ ಮತ್ತು ಇದನ್ನು ಸ್ಮೂತ್ಲಿ ತೆಗಿಬೋದು ಥ್ರೂ ಪೀಸ್ಫುಲ್ ಎಲೆಕ್ಷನ್. ಈ ಸ್ಟೇಬಲ್ ಗೌರ್ಮೆಂಟ್ ಇಟ್ ಕ್ಯಾನ್ ಬಿ ಫಾರ್ಮ್ಡ್ ಹೇಗೆ ಅಂತಂದರೆ ಬೈ ರಿಮೂವಿಂಗ್ ಎಕನಾಮಿಕ್ ಇನ್ಇಕ್ವಾಲಿಟಿ ಅಮಾಂಗ್ ಪೀಪಲ್. ನೆಕ್ಸ್ಟ್ ಪ್ರೋಗ್ರೆಸ್. ವಿ ಕ್ಯಾನ್ ಫೈಂಡ್ ಪ್ರೋಗ್ರೆಸ್ ಇನ್ ಡೆಮೋಕ್ರೆಟಿಕ್ ಗೌರ್ಮೆಂಟ್. ಡೆಮೋಕ್ರೆಟಿಕ್ ಗೌರ್ಮೆಂಟಲ್ಲಿ ನಾವೇನು ಫೈಂಡ್ ಮಾಡ್ಬೋದು ಅಂದರೆ ಪ್ರೋಗ್ರೆಸ್ ಫೈಂಡ್ ಮಾಡ್ಬೋದು. ಇಟ್ ಹೆಲ್ಪ್ಸ್ ದ ಪೀಪಲ್ ಟು ಲೀಡ್ ಅ ಕೋಆಪ್ರೇಟಿವ್ ಲೈಫ್. ಇದು ಜನರನ್ನ ಕೋಆಪ್ರೇಟಿವ್ ಲೈಫ್ ಲೀಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇಟ್ ಗಿವ್ಸ್ ಪೊಲಿಟಿಕಲ್ ಎಜುಕೇಷನ್ ಟು ದ ಮಾಸಸ್. ಸೊ ಡೆಮೋಕ್ರಸಿ ಹ್ಯಾಸ್ ಅ ಗ್ರೇಟ್ ಮಾರಲ್ ಆ್ಯಂಡ್ ಎಜುಕೇಟಿವ್ ವ್ಯಾಲ್ಯೂ. ಡೆಮೋಕ್ರಸಿಗೆ ತುಂಬ ಮಾರಲ್ ಮತ್ತು ಎಜುಕೇಟಿವ್ ವ್ಯಾಲ್ಯೂ ಇರುತ್ತೆ. ಮತ್ತು ಇಟ್ ಈಸ್ ರಿಗಾರ್ಡೆಡ್ ಆಸ್ ಟ್ರೈನಿಂಗ್ ಗ್ರೌಂಡ್ ಫಾರ್ ಫ್ಯೂಚರ್ ಸ್ಟೇಟ್ಮೆಂಟ್ ಆ್ಯಂಡ್ ಪೊಲಿಟಿಷಿಯನ್ಸ್. ಸೊ ಡೆಮೋಕ್ರಸಿಗೆ ತುಂಬ ಮಾರಲ್ ಮತ್ತು ಎಜುಕೇಟಿವ್ ವ್ಯಾಲ್ಯೂ ಇರುತ್ತೆ. ಇದು ಟ್ರೈನಿಂಗ್ ಗ್ರೌಂಡ್ ಆಗಿರುತ್ತೆ. ಯಾವುದಕ್ಕೆ ಅಂದರೆ ಫ್ಯೂಚರ್ ಸ್ಟೇಟ್ಮೆಂಟ್ಸ್ ಮತ್ತು ಪೊಲಿಟಿಷಿಯನ್ಗೆ. ಇಟ್ ಎಜುಕೇಟ್ಸ್ ದ ಪೀಪಲ್ ಇನ್ ದ ಆರ್ಟ್ ಆಫ್ ಗುಡ್ ಸಿಟಿಸನ್ಶಿಪ್. ಒಳ್ಳೆ ಸಿಟಿಸನ್ಶಿಪ್ನ ಇದು ಎಜುಕೇಟ್ ಮಾಡುತ್ತೆ. ಎಲೆಕ್ಷನ್ ಇನ್ಕ್ರೀಸಸ್ ದ ಸ್ಕೋಪ್ ಫಾರ್ ಪಾಪ್ಯುಲರ್ ಪಾರ್ಟಿಸಿಪೇಷನ್. ಸೊ ಎಲೆಕ್ಷನಿಂದ ಏನು ಇನ್ಕ್ರೀಸ್ ಆಗುತ್ತೆ ಅಂದರೆ ಪಾಪ್ಯುಲೇಷನ್ಗೆ ಸ್ಕೋಪು. ಮತ್ತು ಅಟ್ ದ ಟೈಮ್ ಆಫ್ ಎಲೆಕ್ಷನ್ public issues are discussed by the candidates of different parties. So election ಟೈಮಲ್ಲಿ ಪಬ್ಲಿಕ್ ಇಶ್ಯೂ ಮಾಡ್ತಾರೆ. ಪಬ್ಲಿಕ್ ಇಶ್ಯೂಸ್ are discussed by the candidates of different parties. Pamphlets and posters are widely distributed. The roles of political party, elections, working of legislature, demonstrations, party literature, policies of government, etc. makes a good deal of political education to the people. So the role of political party, election, working of legislature ಇವೆಲ್ಲ ಇದು ಪೊಲಿಟಿಕಲ್ ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ ಪೀಪಲ್ಗೆ. ಸಿ ಡಿ ಬರ್ನ್ಸ್ ಸೆಡ್ ದಟ್ ಆಲ್ ಗವರ್ಮೆಂಟ್ ಇಸ್ ಮೆಥಡ್ ಆಫ್ ಎಜುಕೇಷನ್. ಸಿ ಡಿ ಬರ್ನ್ಸ್ ಏನಂತ ಹೇಳಿದ್ರು ಅಂತಂದರೆ ಗವರ್ಮೆಂಟ್ ಇಸ್ ಅ ಮೆಥಡ್ ಆಫ್ ಎಜುಕೇಷನ್ ಬಟ್ ದ ಬೆಸ್ಟ್ ಎಜುಕೇಷನ್ ಇಸ್ ಸೆಲ್ಫ್ ಎಜುಕೇಷನ್. Therefore, the best government is self-government, that is democracy. Peaceful changes. Democracy stands for peaceful and constitutional changes and avoids revolution. So, democracy peaceful changes irutte matte revolution irodilla. If the people are dissatisfied in the government, they can change through exercise of ballot and vowing the power of the party which is likely to promote their interest better. Democracy is not susceptible to revolution. The people know and feel that they are both sovereigns and subjects. Okay. Next, moral value. In democratic government, much importance is given to moral values. Democratic government ಅಲ್ಲಿ ಇಂಪಾರ್ಟೆನ್ಸ್ ಯಾವುದು ಕೊಡಲಾಗುತ್ತೆ ಅಂದರೆ ಮಾರಲ್ ವ್ಯಾಲ್ಯೂಸ್ಗೆ. Thus government is popular for cooperation, tolerance and sacrifice. So moral values ಜಾಸ್ತಿ ಇಂಪಾರ್ಟೆಂಟ್ ಕೊಟ್ಟಿರೋದ್ರಿಂದ ಗೌರ್ಮೆಂಟ್ ಇಸ್ ಫೇಮಸ್ ಫಾರ್
cooperation, tolerance, and sacrifice. Therefore, in democracy, liberty, equality, fraternity can be seen. So, ಇದೆಲ್ಲ ನೋಡ್ಬೋದು ನೀವು ಡೆಮೋಕ್ರಸಿಲಿ. Next, welfare of the people. Democracy promotes by adopting welfare programs. The rulers try to promote the interest of the people and raise their standards for living. For improvement, the government takes up social welfare activities. This is one more point. Good school for citizenship. Democratic government is best training center for the citizenship. According to D. Tocoli, democratic government gives the best training for citizenship to people by giving the right to vote and right to contest in election. The other government cannot give to the people voting right and the right to contest for election. Next comes the demerits. Inefficient. Inefficiency is the defect of democracy. It is the government by common people, and hence the rulers can understand the problems of the people. So government inefficiency is the defect of democracy. Inefficiency ಅನ್ನೋದು ಡೆಮೋಕ್ರಸಿನ ಡಿಫೆಕ್ಟ್ ಆಗುತ್ತೆ. ಇಟ್ ಇಸ್ ದ ಗೌರ್ಮೆಂಟ್ ಬೈ ಕಾಮನ್ ಪೀಪಲ್. ಇದು ಕಾಮನ್ ಪೀಪಲ್ನ ಗೌರ್ಮೆಂಟ್ ಆಗಿರುತ್ತೆ. ಹೆನ್ಸ್ ದ ರೂಲರ್ಸ್ ಕೆನಾಟ್ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ಸ್ ಆಫ್ ದ ಪೀಪಲ್. ಸೊ ರೂಲರ್ಸ್ಗೆ ಜನರ ಪ್ರಾಬ್ಲಮ್ ಅರ್ಥ ಆಗಲ್ಲ. ಡೆಮೋಕ್ರಸಿ is the government of rich, ignorant, and corrupt people. So democracy general government alla, it is a government of rich people, ignorant people, and corrupt people. Expensive. Democracy tumba highly expensive ಆಗಿರುತ್ತೆ. Huge amount of money is spent on election and propaganda. So ನೀವು ಎಲೆಕ್ಷನ್ಗೆ ತುಂಬ ಅಮೌಂಟ್ ಆಫ್ ಮನಿ ಮತ್ತು ಮನಿ ಸ್ಪೆಂಡ್ ಮಾಡಬೇಕಾಗುತ್ತೆ. ದ ಡಿಸ್ಬರ್ಸ್ಮೆಂಟ್ ಆಫ್ ಸ್ಯಾಲರೀಸ್ ಆ್ಯಂಡ್ ಅಲೋವೆನ್ಸಸ್ ಟು ದ ಮಿನಿಸ್ಟರ್ ರೆಪ್ರೆಸೆಂಟೇಟಿವ್ಸ್ ಆ್ಯಂಡ್ administrative personnel drain the limit of financial resources of the nation. Considerable amount of money will be spent for maintenance of institutions, foreign travels, ministers, and security purposes. The government does little work but spends a lot. The ultimate burden falls on the shoulder of the common people in the form of more taxes. Next is the slow government. Delay and slowness is another defect of democracy. The democratic government is slow and sluggish. ಸೊ ಡೆಮೊಕ್ರೆಟಿಕ್ ಗೌರ್ಮೆಂಟ್ ಅನ್ನೋದು ಸ್ಲೋ ಮತ್ತು ಸ್ಲಗಿಶ್ ಆಗಿರುತ್ತೆ. ಕ್ವಿಕ್ ಡಿಸಿಷನ್ಸ್ ಆ್ಯಂಡ್ ಸ್ಪೀಡಿ ಎಕ್ಸಿಕ್ಯೂಷನ್ ಆಫ್ ವರ್ಕ್ ಇಸ್ ನಾಟ್ ಪಾಸಿಬಲ್. ಸೊ ಕ್ವಿಕ್ ಡಿಸಿಷನ್ಸ್ ಮತ್ತು ಸ್ಪೀಡಿ ಎಕ್ಸಿಕ್ಯೂಷನ್ ಆಫ್ ವರ್ಕು ಸಾಧ್ಯ ಇಲ್ಲ. ಮೆನಿ ಪೀಪಲ್ ಆರ್ ಟು ಬಿ ಕನ್ಸಲ್ಟೆಡ್ ಆ್ಯಂಡ್ ಸೋ ಮೆನಿ ಫಾರ್ಮಾಲಿಟೀಸ್ ಆರ್ ಟು ಬಿ ಮೇಡ್ ಬಿಫೋರ್ ಟೇಕಿಂಗ್ ಡಿಸಿಷನ್ಸ್. ತುಂಬ ಜನರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಮತ್ತು ತುಂಬ ಡಿಸಿಷನ್ಸ್ ನೋಡಬೇಕಾಗತ್ತೆ. ಮೋರ್ ಟೈಮ್ ಇಸ್ ಟೇಕನ್ ಟು ಅರೈವ್ ಅಟ್ ಡಿಸಿಷನ್ ಟು ಎಕ್ಸಿಕ್ಯೂಟ್ ದ ಪ್ಲಾನ್ಸ್ ಆ್ಯಂಡ್ ಅನ್ಡ್ಯೂ ಡಿಲೇ ಇಸ್ reaching conclusions. It is a government by criticism and consultation. If there is bombardment in the country, parliament start discussing what action the government should take. Next is the corruption. In democracy, power corrupts power, and this leads to favoritism and nepotism. James Weiss has asserted that money power in politics show that electors, representative, administrative officials, and even judicial officers frequently succumb to the lure of money. Many politicians who were in power were found involved in number of scams such as Bofors scam, multi-crore fodder scam, urea scam, housing scam, and so on. But what result came so far? Accused politicians are being released on bail and contesting for elections. ಸೊ ಜನರಲ್ ಆಗಿ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಯಾವ್ಯಾವ ಸ್ಕ್ಯಾಮ್ ಆಯಿತು ಮತ್ತು ಜನರು ಏನು ಆಯಿತು ನಮ್ಮ ಕೈಲಿ ಏನು ಮಾಡೋಕ್ಕಾಗಲಿಲ್ಲ ಪೊಲಿಟಿಷಿಯನ್ಸ್ನ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಆನ್ ದ ಕಾಂಟ್ರರಿ ಟು ದಿಸ್, ಆಲ್ ಪೊಲಿಟಿಷಿಯನ್ಸ್ ಆರ್ ಮೋಟಿವೇಟೆಡ್ ಬೈ ಸೋಲ್ ಕನ್ಸಿಡರೇಷನ್ ಆಫ್ ವಿನ್ನಿಂಗ್ ದ ಎಲೆಕ್ಷನ್ ಆ್ಯಂಡ್ ರೆಸಾರ್ಟಿಂಗ್ ಟು ಆಲ್ ಸಾರ್ಟ್ಸ್ ಆಫ್ ಪ್ರಾಕ್ಟಿಸಸ್ ಟು ಕ್ಯಾಪ್ಚರ್ ಪವರ್. Votes are purchased by corrupt means and methods. Political parties and candidates bribe the voters either by cash or by kind. Corrupt government shields corrupt men who perpetuate corruption for their survival. Democratic institutions have to follow many laws and rules of procedure which inevitably promote the corruption. The party system is to a great extent responsible for increasing corruption on a larger scale.